ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂಡೆ ಈ ವಿಡಿಯೋಗಳು ಮಾಡ್ತಾ ಇರೋದು. ಸೊ ಕೊಡೋ ಮಾಹಿತಿಗಳು ನಿಮ್ಗೆ 100% ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ತಿಳಿಸ್ತಾ ಇರೋದು. ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂಡ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಈ ತರದ ಇನ್ಫಾರ್ಮೇಶನ್ಗಳನ್ನ ನಿಮ್ಗೆ ತಿಳಿಸ್ಕೊಡಕ್ಕೆ ಒಂದೇ ಕಾರಣ ಏನಪ್ಪಾ ಅಂದ್ರೆ, ಒಂದು ಸಾಮಾಜಿಕ ಕಳಕಳಿ. ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಅಥವಾ ನಿಮ್ಮ ಪ್ರಾಪರ್ಟಿಯ ಡಾಕ್ಯುಮೆಂಟ್ಗಳನ್ನ ಹೇಗೆ ನೀಟಾಗಿ ಇಟ್ಕೊಂಡಿರ್ಬೇಕು, ನಾಳೆ ನಿಮ್ಮ ಪ್ರಾಪರ್ಟಿಗೆ ಬೇರೊಬ್ರು ಬಂದು ಅದರ ಅಧಿಕಾರ ನಮಗೂ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಹೇಗೆ ನಿಮ್ಮ ಕುಟುಂಬದ ವಂಶವೃಕ್ಷ ನಿಮ್ಗೆ ಗೊತ್ತಿದೆಯೋ ಅದೇ ತರಾನೇ ನಿಮ್ಮ ಪ್ರಾಪರ್ಟಿಯ ವಂಶವೃಕ್ಷನೂ ನಿಮ್ಗೆ ಗೊತ್ತಿತ್ತು ಅಂದಾಗ ಯಾರೇ ಆಗ್ಲಿ ಏನಕ್ಕೆ ಆಗ್ಲಿ ಅದಕ್ಕೆ ಕ್ಲೈಮ್ ಮಾಡಕ್ಕಾಗ್ಲಿ ಅಥವಾ ಬೆಲೆ ಕಟ್ಟಕ್ಕಾಗ್ಲಿ ಬರಕ್ಕಾಗಲ್ಲ. ಸೊ ಈ ತರದ ಡಾಕ್ಯುಮೆಂಟೇಶನ್ ಹಾಗೂ ಪ್ರಾಪರ್ಟಿ ಟ್ಯಾಕ್ಸ್ ಗಳಲ್ಲಾಗ್ಲಿ ಯಾವುದೇ ತರಹದ ಲೀಗಲ್ ಇನ್ಫಾರ್ಮೇಶನ್ ಗಳನ್ನ ತಿಳಿಸೋರು ತುಂಬಾ ವಿರಳ ನನ್ನ ಪ್ರಕಾರ. ಯಾಕಂದ್ರೆ ತುಂಬಾ ಡೀಪ್ ಆಗಿ ತಿಳಿಸೋರು ತುಂಬಾ ಕಮ್ಮಿ. ಸೊ ಇವತ್ತಿನ ವಿಡಿಯೋ ಮಾಹಿತಿ ಏನಪ್ಪಾ ಅಂದ್ರೆ, ಸಬ್ಸ್ಕ್ರೈಬರ್ ಒಬ್ರು ರಿಕ್ವೆಸ್ಟ್ ಮಾಡಿದ್ರು. ಏನಪ್ಪಾ ಅದು ಅಂದಾಗ, ಸರ್ ಈಗ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದಾರೆ, ಕೊಟ್ಟಾಯ್ತು, ನಾವು ಅದನ್ನ ಇಟ್ಕೊಂಡಿದೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಈಗ ಸಡನ್ ಆಗಿ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ದಾರೆ, 50% ರಿಯಾಯಿತಿ ಕೊಟ್ಟಿದ್ದಾರೆ. ಸೊ ಈ 50% ರಿಯಾಯಿತಿ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿಸ್ಕೊಡಿ. ಈ 50% ಡಿಸ್ಕೌಂಟ್ ತಗೊಂಡ್ಮೇಲೆ ಟ್ಯಾಕ್ಸ್ ಕಟ್ಬೋದಾ ಅಥವಾ ಕಟ್ಟಿದ್ರೆ ಏನ್ ಸಮಸ್ಯೆ? ಸೊ ಈ ತರದ ಡಿಸ್ಕೌಂಟ್ ನಮಗ್ ಬೇಕಾ? ಸೊ ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ತಿಳಿಸ್ಕೊಟ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ನೋಡೋಣ. ನನಗೆ ಗೊತ್ತಿರಂಗೆ ಈ 50% ಡಿಸ್ಕೌಂಟ್ ಏನು ಕೊಡ್ತಾ ಇದ್ದಾರೆ. ಸೊ 50% ಟ್ಯಾಕ್ಸ್ ನೀವು ಡಿಸ್ಕೌಂಟ್ ತಗೊಂಡ್ಮೇಲೆ ಬಿಕ್ಕಿದ ಅಮೌಂಟ್ ನೀವು ಕಟ್ಟಿದ್ರೆ ನಿಮ್ಗೆ ಏನಾಗುತ್ತೆ ಅನ್ನೋದನ್ನೆಲ್ಲ ಇವತ್ತು ನನ್ಗೆ ಗೊತ್ತಿರಂಗೆ ತಿಳಿಸ್ಕೊಡ್ತೀನಿ. ಸಡನ್ ಆಗಿ ನೀವು ಹೇಳ್ಬೋದು, ಸರ್ ಝೋನ್ ಹೇಳಿ, ವಾರ್ಡ್ ಹೇಳಿ, ರೇಟ್ ಹೇಳಿ. ಸೊ ಇದಕ್ಕಂತಾನೆ ಎಷ್ಟೋ ವಿಡಿಯೋಗಳು ಮಾಡ್ಬಿಟ್ಟಿದೀನಿ. ದಯವಿಟ್ಟು ಹಳೆ ವಿಡಿಯೋಗಳನ್ನ ನೋಡಿ. ಫಸ್ಟ್ ಶೋಕಾಸ್ ನೋಟಿಸ್ ಅಲ್ಲಿ ಏನಪ್ಪಾ ಅಂದ್ರಾಗ, ನಿಮ್ಮ ಸೊತ್ತಿನ ಅಳತೆ ಹಾಗೂ ಕಟ್ಟಡದ ಅಳತೆನ ನೀವು ಏನ್ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರೋ ಅದನ್ನ ಮಾಡಿರ್ತಾರೆ. BBMP ಅವರು ಬಂದು ಸರ್ವೆ ಮಾಡಿ ಹೋದಾಗ ಅವರು ನಿಮ್ಮ ಸೈಟಿನ ಅಳತೆ ಹಾಗೂ ಬಿಲ್ಡಪ್ ಏರಿಯಾನ ಬೇರೆ ತರ ಬರ್ಕೊಂಡಿರ್ತಾರೆ. ಸೊ ಪ್ರಾಪರ್ಟಿ ಓನರ್ಸ್ ಗಳು ಯಾವ ತರದ ತಪ್ಪುಗಳು ಮಾಡಿರ್ತಾರೆ. ಸೊ BBMP ಬೇಲ ಪ್ರಕಾರ ಎಷ್ಟೋ ಜನಕ್ಕೆ ಕೆಲವು ಮಾಹಿತಿಗಳು ಗೊತ್ತೇ ಇರಲ್ಲ. ಅದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಉದಾಹರಣೆಗೆ ಒಂದೆರಡು ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಂತೀನಿ, ಅದು ನಿಮ್ಗೆ ಯೂಸ್ಫುಲ್ ಆಗ್ಬಹುದು. ಸೊ ಎಕ್ಸಾಂಪಲ್, ಕಾರ್ ಪಾರ್ಕಿಂಗ್ ಮಾಡ್ತೀರಾ, ನಿಮ್ಮ ಮನೆಯ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡ್ತೀರಾ ಅಂದ್ರೆ ಗೇಟ್ ಒಳಗಡೆ ಪಾರ್ಕಿಂಗ್ ಮಾಡ್ತೀರಾ. ಅದರಲ್ಲೂ ಓಪನ್ ಪಾರ್ಕಿಂಗಿಗೆ ಒಂದು ರೇಟ್ ಇದೆ, ಕವರ್ಡ್ ಮಾಡಿದ್ರೆ ಒಂದು ರೇಟ್ ಇದೆ. ಆಮೇಲೆ ನಿಮ್ಮ ಮನೆಯ ಒಳಗಡೆ ಪ್ಯಾಸೇಜ್ ಓಡಾಡಕ್ಕೆ ಬಿಟ್ಕೊಂಡಿರ್ತೀರಲ್ಲ, 2 ಅಡಿನೋ 3 ಅಡಿನೋ 4 ಅಡಿನೋ, ಅದು ಓಪನ್ ಆಗಿರ್ಬೇಕು. ನೀವು ಗ್ರಿಲ್ ವರ್ಕ್ ಮಾಡಿದ್ರಿ ಅಂದ್ರೆ ಟೋಟಲ್ ಫುಲ್ಲು ಅದಕ್ಕೂ ಟ್ಯಾಕ್ಸ್ ಬರುತ್ತೆ. ಆಮೇಲೆ ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ ಅಲ್ಲೂ ಓಪನ್ ಸ್ಟೇರ್ ಕೇಸ್ ಇದೆ. ಆಮೇಲೆ ಮನೆ ಒಳಗಡೆನೆ ಕನ್ಸ್ಟ್ರಕ್ಟೆಡ್ ಆಗಿರೋ ಸ್ಟೇರ್ ಕೇಸ್ ಬರುತ್ತೆ. ಹೊರಗಡೆ ಇರುವ ಸ್ಟೇರ್ ಕೇಸು ಓಪನ್ ಇತ್ತು ಅಂದ್ರೆ ಯಾವುದೇ ತರದ ಟ್ಯಾಕ್ಸ್ ಬರಲ್ಲ. ಅದೇ ಸ್ಟೇರ್ ಕೇಸ್ಗೆ ನೀವು ಗ್ರಿಲ್ ವರ್ಕ್ ಮಾಡಿದ್ರಿ ಅಂದ್ರೆ ಅದಕ್ಕೂ ಟ್ಯಾಕ್ಸ್ ಬಂದೇ ಬರುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನೀವೇನಾದ್ರೂ ಚಿಕ್ಕದಾಗಿ ಮೋಟರ್ ರೂಮ್ ಅನ್ನು ಮಾಡಿದ್ರು ಅದಕ್ಕೂ ಟ್ಯಾಕ್ಸ್ ಇದೆ. ಟೆರೇಸ್ ಅಲ್ಲಿ ಚಿಕ್ಕದಾಗಿ 10x10 8x8 ಅಲ್ಲೋ ಟ್ಯಾಂಕ್ ಇಡಕ್ಕೆ ಒಂದು ಸ್ಟ್ರಕ್ಚರ್ ಮಾಡಿಕೊಂಡಿದೀನಿ ಸರ್, ಅಲ್ಲಿ ಚಿಕ್ಕದಾಗಿ ವೇಸ್ಟೇಜ್ ಬಿಸಾಕಕ್ಕೆ ಒಂದು ಶೆಡ್ ತರ ಹಾಕೊಂಡಿದೀನಿ ಅಂದ್ರೂ ಅದಕ್ಕೂ ಟ್ಯಾಕ್ಸ್ ಬರುತ್ತೆ. ಸರ್ ನಂದು ಡೂಪ್ಲೆಕ್ಸ್ ಮನೆ ಒಳಗನೆ ಸ್ಟೇರ್ ಕೇಸ್ ಇಟ್ಕೊಂಡಿದೀನಿ, ಆ ಸ್ಟೇರ್ ಕೇಸ್ಗೂ ಟ್ಯಾಕ್ಸ್ ಕಟ್ಬೇಕಾ ಸರ್ ಅಂತ ದಯವಿಟ್ಟು ಕೇಳಕ್ ಹೋಗ್ಬಿಡಿ. ಕೆಲವರು ಕಾರ್ ಪಾರ್ಕಿಂಗ್ ಗೋಸ್ಕರ ಈ ತರದ ದೊಡ್ಡ ಡೋರ್ ಮಾಡ್ಕೊಂಡಿರ್ತೀರಾ. ಸೊ ಎಂಟೈರ್ ನಿಮ್ದು 2-3 ಕಾರ್ ಇತ್ತು ಅಂದ್ರೆ ಪಾರ್ಕ್ ಮಾಡ್ಬೋದು, ಪಾರ್ಕಿಂಗ್ ಅಂತ ತೋರಿಸಬಹುದು. ಆದರೆ ಈ ತರದ ಶೆಟ್ರ್ ಹಾಕಿದ್ರಿ ಅಂದ್ರೆ ಅದು ಕಮರ್ಷಿಯಲ್ ಆಗೋಯ್ತದೆ. ಅವಾಗ ನೀವು ಕಾರ್ ನಿಲ್ಸಿದ್ರು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಲೇಬೇಕು. BBMP ಅವ್ರು ಕಮರ್ಷಿಯಲ್ ಅಂತ ನೋಟಿಫಿಕೇಶನ್ ಮಾಡ್ಬಿಡ್ತಾರೆ. ಓಪನ್ ಟೆರೆಸ್ ಇರುತ್ತೆ, ಗ್ರೌಂಡ್ ಫಸ್ಟ್ ಮನೆ ಕಟ್ಟಿರ್ತೀರಾ, ಮೇಲೆ ಟೆರೆಸ್ ಫುಲ್ ಆಗಿರುತ್ತೆ 30-40 ಸೈಟ್ ಅಲ್ಲಿ. ಸರ್ ಸ್ವಲ್ಪ ಚಿಕ್ಕದಾಗಿ ಶೆಡ್ ಹಾಕೊಂಡಿದೀನಿ ಸಣ್ಣ ಪಟ್ಟ ಪಾರ್ಟಿ ಮಾಡಕ್ಕೆ ಅಂತ, ಆತರ ಶೆಡ್ ಹಾಕೊಂಡಿದ್ರು ಅಂದ್ರೂ ಟ್ಯಾಕ್ಸ್ ಕಟ್ಟಬೇಕು. ಸರ್ ಖಾಲಿ ಸೈಟ್ ಇತ್ತು, ಪಕ್ಕದ ಮನೆಯವರು ಕಾರ್ ನಿಲ್ಲಿಸ್ತೀನಿ ಅಂದ್ರು, ಅದಕ್ಕೆ ಬಿಟ್ಟಿದೀನಿ ಅಂದ್ರೆ ಅದಕ್ಕೂ ಕಾರ್ ಪಾರ್ಕಿಂಗ್ ಚಾರ್ಜ್ ಬರುತ್ತೆ. ಬೇಲ ಪ್ರಕಾರ ಸೈಟ್ ನ ನೀಟಾಗಿ ಇಕ್ಕೊಂಡಿಲ್ಲ ಅಂದ್ರೇನೆ ಟ್ಯಾಕ್ಸ್ ಹಾಗೂ ಪೆನಲ್ಟಿ ಹಾಕ್ತಾರೆ. ಅದ್ ನಿಮ್ಗೆ ಗೊತ್ತಾ? ಸರ್ ಖಾಲಿ ಜಾಗ ಇತ್ತು, ಸರ್ ಚಿಕ್ಕದಾಗಿ ಶೆಡ್ ಹಾಕೊಂಡು ಗ್ಯಾರೇಜ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ನಿಮ್ದು ಫುಲ್ ಜಾಗನು ಕಮರ್ಷಿಯಲ್. ಸೊ ನನಗೆ ಗೊತ್ತಿರೋ ಕೆಲವು ಇನ್ಫಾರ್ಮೇಶನ್ಗಳನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಇವಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಸೊ ನೋಡ್ಕೊಳ್ಳಿ, ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಏನೇನು ತಪ್ಪು ಸರಿಗಳಿದೆ ಅನ್ನೋದನ್ನ ತಿದ್ಕೊಳ್ಳಿ. ಸೊ ನನಗೆ ಗೊತ್ತಿರೋದು ತಿಳಿಸಿದೀನಿ, ತಪ್ಪಿದ್ರೆ ಕ್ಷಮೆ ಇರಲಿ. ಅದೇ ತರ ಶೋಕಾಸ್ ನೋಟಿಸ್ ಬಂದಿದೆ ಸರ್, 50% ರಿಯಾಯಿತಿ ಇದೆ, ನಾನು ಇವಾಗ ಕಟ್ಬಿಡ್ತೀನಿ ಅಂದ್ರೆ ನಿಮ್ ಇಷ್ಟ, ಕಟ್ಕೊಬಹುದು. ಬಟ್ BBMP ಅವರು ಏನು ನಿಮ್ಮ ಟ್ಯಾಕ್ಸ್ ನ ಫಿಕ್ಸ್ ಮಾಡಿದಾರೋ ಒನ್ಸು ಅದು ಅಪ್ಡೇಟ್ ಆಗೋಯ್ತು ಅಂದ್ರೆ ಇನ್ಮೇಲೆ ಅದು ಕಂಟಿನ್ಯೂ ಆಗೇ ಆಗುತ್ತೆ. ಅದ್ರಲ್ಲೇನ ತಪ್ಪಿತ್ತು ಅಂದ್ರೆ ನಿಮ್ಮ ಟ್ಯಾಕ್ಸ್ ಫಿಕ್ಸೇಷನ್ ನ ನೀವೇ ಮಾಡ್ಕೊಬಹುದು. ಅದನ್ನ ನೆಕ್ಸ್ಟ್ ವಿಡಿಯೋಲಿ ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗ ತಿಳಿಸಿದ ಮಾಹಿತಿ ಎಷ್ಟು ಹೆಲ್ಪ್ಫುಲ್ ಆಯ್ತು ಅಂತ ನೀವು ನನ್ ಕಮೆಂಟ್ ಮಾಡಿ
ಲೈಕ್ ಮಾಡಿ ಶೇರ್ ಮಾಡಿದ್ರೆ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೆಚ್ಚಿನ ಮಾಹಿತಿಗಳು ಅಪ್ಡೇಟ್ಗಳು ಬರುತ್ತೆ.